ನಮಸ್ತೆ ಎಲ್ಲರಿಗೂ. ಇವತ್ತಿನ ಲಾಗಲ್ಲಿ ನಾನು ಕೃಷ್ಣ ಜನ್ಮಾಷ್ಟಮಿಗೆ ಅಂತ ಅಂದ್ಬಿಟ್ಟು ನನ್ನ ಮಗನ ಹೇಗೆ ರೆಡಿ ಮಾಡಿದೆ ಅನ್ನೋದನ್ನು ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಮಗನ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಫಂಕ್ಷನ್ ಇದ್ದಿದ್ದರಿಂದ ಮಂಡೇ ಕೃಷ್ಣ ಜನ್ಮಾಷ್ಟಮಿ ಇದ್ದಿದ್ದು, ಬಟ್ ಸಾಟರ್ಡೆ ಇವರಿಗೆ ಫಂಕ್ಷನ್ ಇತ್ತು. ಸೊ ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ಇದೆಲ್ಲ ರೆಡಿಮೇಡ್ ತೊಗೊಂಡಿರೋ ಅಂಥದ್ದು, ಅಂದರೆ 4-5 ಡೇಸ್ ಬ್ಯಾಕ್ ಹೇಳಿದರು. ಸೊ ಹಾಗಾಗಿ ನಾನು ಕೂಡ ಮಾಡೋಕ್ಕಾಗಲಿಲ್ಲ. ನನಗೆ ಸ್ವಲ್ಪ ಕ್ರಾಫ್ಟ್ಸ್ ಎಲ್ಲ ಮಾಡಿ ಇಷ್ಟ, ಅಭ್ಯಾಸ ಕೂಡ ಇದೆ, ಬಟ್ ಈಗ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿಯೇ ರೆಡಿ ತೊಗೊಬಂದಿದ್ದು. ಇದೆಲ್ಲ ನಾನು ಹಾಸನಲ್ಲೇ ಸಂತೋಷ್ ಬ್ಯಾಂಗಲ್ಸ್ ಸ್ಟೋರ್ ಇದೆಯಲ್ಲ, ಸೊ ಅಲ್ಲಿ ತೊಗೊಬಂದೆ. ಇದು ಪಂಚೆ ಏನು ಮತ್ತು ಶಲ್ಯ ಥರ ಇದೆ. ಇದು ಒಂದು ಸೆಟ್ಟು, ಇದಕ್ಕೆ 450 ಏನೋ ಆಯಿತು. ಹಾಗೆಯೇ ಏನು ಬೇರೆ ಆರ್ನಮೆಂಟ್ಸ್ ಇತ್ತು, ಕಿವಿ ಓಲೆ, ಸರ ಮತ್ತು ತೋಳ್ಬಂದಿ, ಕೊಳಲು, ಇದೆಲ್ಲ ಒಂದು ಸೆಟ್ಟಲ್ಲಿತ್ತು. ಇದು 250ಇಂದ ಸ್ಟಾರ್ಟ್ ಆಗ್ತಿತ್ತು ಸ್ಟಾರ್ಟಿಂಗ್ ಪ್ರೈಸು. ನೀವು ಸಪ್ರೇಟ್ ಬೇಕಂದರೆ ಸಪ್ರೇಟ್ ಪೀಸ್ ಕೂಡ ಇತ್ತು. ಬಟ್ ಸಪ್ರೇಟ್ ಪೀಸ್ ತೊಗೊಳಕ್ಕೆ ಹೋದರೆ ಗೊತ್ತಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಒಂದು ಸೆಟ್ ತೊಗೊಳ್ಳೋಣ ಅಂತ ನೋಡಿದೆ. 250ಇದು ನನಗೆ ಸರ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು 300 ತೊಗೊಂಡೆ. 300ಇಂದ ನಿಮಗೆ 1000 ತನಕನೂ ಇತ್ತು. ಸೊ ಬೇಕಿದ್ದರೆ ತೊಗೋಬಹುದಿತ್ತು. ಸೊ ಈಗ ಬನ್ನಿ ಹೇಗೆಲ್ಲ ರೆಡಿ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಇವ್ರ ಸ್ಕೂಲ್ ಫಂಕ್ಷನ್ದು ಹೇಗೆಲ್ಲ ಆಯಿತು, ಡ್ಯಾನ್ಸು, ಯಾರ್ಯಾರೆಲ್ಲ ಬಂದಿದ್ದರು, ಅಲ್ಲೆಲ್ಲ ಹೇಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದನ್ನು ಕೂಡ ನೀವು ನೋಡ್ಬೋದು. ಮಾರ್ನಿಂಗ್ ಬೇಗನೆ ಸ್ಕೂಲ್ ಟೈಮಿಂಗ್ಸಿಗೆ 8:45 9 o'clockಗೆ ಕಳಿಸೋದಕ್ಕೆ ಹೇಳಿದರು. ಸೊ ಹಾಗಾಗಿ ರೆಡಿ ಮಾಡಿಬಿಟ್ಟು ಆಮೇಲೆ ನಾವು ರೆಡಿಯಾಗಿ ಹೋದ್ವಿ. ಸೊ ನೀವು 250 ಸೆಟ್ ತೊಗೊಂಡಿದ್ರೆ ದಾರ ಇರ್ತಿರಲಿಲ್ಲ ಟೈ ಮಾಡೋದಕ್ಕೆ, ನೀವೇ ದಾರನ ಪೋಣಿಸ್ಕೋಬೇಕಿತ್ತು. ಬಟ್ 300 ಮೇಲೆ ತೊಗೊಂಡ್ರೆ ಅವರೇ ದಾರ ಕೊಟ್ಟಿರ್ತಾರೆ. ಸೊ ಈಸಿಯಾಗಿ ನೀವು ಬೇಗ ರೆಡಿ ಮಾಡ್ಬೋದು. ಸೊ ಅದನ್ನು ಪ್ಲಸ್ ಪಾಯಿಂಟ್ ಆಗುತ್ತೆ. ನಾವು ಇವನಿಗೆ 2 years ಇದ್ದಾಗ ಎದುಗೆ ಮಾಡಿದಾಗ ನಾವು ಮನೇಲಿದ್ದಂತಹ ಏನು ಮಾಮೂಲಿ ವೇಲಿಂದನೇ ಪಂಚೆ ಉಡಿಸ್ತು, ಹಾಗೆ ಆರ್ನಮೆಂಟ್ಸ್ ನಾನು ಮಾಡಿದ್ದೆ ಆವಾಗ, ಕೊಳಲು, ಹಾಗೆ ಅವನಿಗೆ ಕಿರೀಟ, ತೋಳ್ಬಂದಿ ಎಲ್ಲ. ಬಟ್ ಇವಾಗ ಮಾಡೋದಕ್ಕೆ ಟೈಮ್ ಆಗಲಿಲ್ಲ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ರೆಡಿಮೇಡ್ ತರಬೇಕಾಯಿತು. ನನ್ನ ಮಗಳು ಕೂಡ ಅಮ್ಮ ಎತ್ಕೋ ಅಂತ ಇದ್ಲು. ಬಟ್ ನನಗೆ ಇಲ್ಲಿ ಮೇಯ್ನ್ ಅವನನ್ನು ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಹಾಗೋ ಹೀಗೋ ಸಂಭಾಳಿಸ್ಕೊಂಡು ಅವಳನ್ನು ಎತ್ಕೊಂಡು ನಾನು ಅವನ್ನ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಸಿಂಧೂರ ತೊಗೊಂಡಿದ್ದೆ. ಅವನಿಗೆ ಏನು ಹಣೆಗೆ ನಾಮ ಬರಿಬೇಕಿತ್ತು, ಹಾಗೆ ಸ್ವಲ್ಪ ಏನು ಅಲಂಕಾರ ಮಾಡಬೇಕಿತ್ತು. ಅದಕ್ಕೆ ನಾನು ಸಿಂಧೂರನ ತೊಗೊಂಡಿದ್ದೆ. ಎಲ್ಲ ಕಲರ್ಸ್ ಇರುತ್ತಲ್ಲ ಅದು. ಹಾಗೆಯೇ ಕಾಲಿಗೆ ನೋಡಿ ನಾನು ರೆಡ್ ಕಲರ್ದು ಏನು ಬರೆದಿದ್ದೀನಿ ಅದು ಕೂಡ ಅದೇ ಶಾಪಲ್ಲಿ ಸಿಗುತ್ತೆ. 30 rupees. ನೀವು ಒಂದು ಕಾಟನ್ ಡಿಪ್ ಮಾಡಿಬಿಟ್ಟು ನೀಟಾಗಿ ನೀವು ಕಾಲಿಗೆ ಕೈಗೆ ಹಚ್ಚಿದ್ರೆ ತುಂಬ ಚೆನ್ನಾಗಿ ಕೂರುತ್ತೆ. ವಾಶ್ ಮಾಡಿದ್ರೆ 1-2 ಸಲ ಹೋಗಿಬಿಡುತ್ತೆ. ಸೊ ಅದೇನು ಪರ್ಮನೆಂಟ್ ಅಲ್ಲ, ಜಸ್ಟ್ ಟೈಮ್ ಬೀಯಿಂಗ್ಗೆ ನೀವು ಯೂಸ್ ಮಾಡ್ಬೋದು.
ಕೈಗೆ ನಾನು ಏನು ಬ್ರೇಸ್ಲೆಟ್ ಥರ ಹಾಕಿದ್ದೀನಿ, ಮುಂದೆ ಇರುವಂಥದ್ದು ವೈಟ್ ಕಲರ್ ಮಣಿದು, ಅದು ಸಪ್ರೇಟ್ ತೊಗೊಂಡಿದ್ದು 10 ರೂಪೀಸು. ನನಗೆ ಅದು ಮುಂದೆ ಕೈಗೆ ಹಾಕಲಿಲ್ಲ ಅಂದರೆ ತುಂಬ ಖಾಲಿ ಆದಂಗೆ ಅನ್ನಿಸ್ತು, ಹಾಗಾಗಿ ಅದೊಂದು ತರಿಸಿದ್ದೆ. ಹಾಗೆ ದೊಡ್ಡ ಹಾರ ಇತ್ತಲ್ಲ, ಮೇಲ್ಗಡೆ ಒಂದು ಸರ ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮತ್ತೆ ಒಂದು ಸಪ್ರೇಟ್ ಅದು ವೈಟ್ ಕಲರ್ದು ಮುತ್ತಿನ ಸರ ಥರ ಕಾಣುತ್ತೆ ಅಂದ್ಬಿಟ್ಟು ಅದೊಂದು 50 ರೂಪೀಸ್ ಕೊಟ್ಟು ತರಿಸಿದ್ದೆ. ಸೊ ನೋಡಿ, ಈಗ ನಮ್ಮನೆ ಮುದ್ದು ಕೃಷ್ಣ ರೆಡಿ ಆಗಿದ್ದಾನೆ. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಆಲ್ರೆಡಿ ತುಂಬ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಸೊ ನಾವು 10 o'clockಗೆ ಇಲ್ಲಿ ರೆಡಿಯಾಗಿ ಹೋದ್ವಿ, ನಾನು ಮತ್ತು ನನ್ನ ಮಗಳು. ಸೊ ಮಕ್ಕಳೆಲ್ಲ ಹಾಡು ಹೇಳ್ತಾ ಇದ್ರು, ಹಾಗೆ ಡ್ಯಾನ್ಸ್ಗಳು ಕೂಡ ಶುರುವಾಗಿತ್ತು. ಏನೇ ಆದರೂ ಕೃಷ್ಣ ಜನ್ಮಾಷ್ಟಮಿ ಅಥವಾ ಏನೇ ಒಂದು ಹಬ್ಬ, ಈಗ ಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಹಾಗೆ ಗೌರಿ ಹಬ್ಬ ಆಗಿರ್ಬೋದು, ಹಾಗೆ ಇಂಡಿಪೆಂಡೆನ್ಸ್ ಡೇ ಥರ ಏನೇ ಒಂದು ಸೆಲೆಬ್ರೇಷನ್ ಬಂದ್ರೂ ಮಕ್ಕಳಿಗೆ ಒಂದು ರೆಡಿ ಮಾಡಿ ನೋಡೋದೇ ಒಂದು ಚೆಂದ. ಈಗ ಕೃಷ್ಣನ ವೇಷ ಹಾಕ್ಸೋದು, ರಾಧೆ ವೇಷ ಹಾಕ್ಸೋದು, ರಾಮನ ವೇಷ ಹಾಕ್ಸೋದು, ಸೊ ವರಲಕ್ಷ್ಮಿ ಹಬ್ಬದಲ್ಲಿ ಹೆಣ್ಮಕ್ಳನ್ನ ಲಕ್ಷ್ಮಿ ಥರ ರೆಡಿ ಮಾಡೋದು, ಹಾಗೆ ಇದು ಇಂಡಿಪೆಂಡೆನ್ಸ್ ಡೇ ಆ ರೀತಿ ದಿನಗಳಲ್ಲಿ ಈಗ ಫ್ರೀಡಮ್ ಫೈಟರ್ಸ್ಗಳಂತರ ರೆಡಿ ಮಾಡೋದು ಎಷ್ಟು ಖುಷಿ ಕೊಡುತ್ತೆ ಅಲ್ಲ. ಮಕ್ಕಳಿಗೂ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಾ ಇರುತ್ತೆ. ಸೊ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಮಕ್ಕಳನ್ನೆಲ್ಲ ಇಲ್ಲಿ ಕೂರಿಸ್ಕೊಂಡಿದ್ದಾರೆ, ಪೇರೆಂಟ್ಸ್ ಎಲ್ಲ ಇಲ್ಲಿ ಬಂದು ಆಲ್ರೆಡಿ ಕೂತಿದ್ದಾರೆ. ನನ್ನ ಮಗ ಹುಡುಕಾಡ್ತಾ ಇದ್ದ ಎಲ್ಲಿ ನಾವು ಬಂದಿಲ್ವೇನೋ ಅಂತ, ಬಟ್ ನೋಡಿದ್ಮೇಲೆ ಖುಷಿ ಆದ. ಹಾಗೆ ಸ್ವಲ್ಪ ಅವನಿಗೆ ಲಿಪ್ಗೆ ಒಂದು ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕಿದರೆ ಚೆನ್ನಾಗಿದೆ ಅನ್ನಿಸ್ತು, ಸ್ವಲ್ಪ ಪ್ಲೈನ್ ಥರ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಲಿಪ್ಸ್ಟಿಕ್ನ ಹಾಕ್ಬಿಟ್ಟು ಕಳಿಸ್ದೆ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದರು, ಒಬ್ರಿಗೇನೋ ಒಬ್ಬರು ತುಂಬಾ ಚೆನ್ನಾಗಿದ್ರು. ನಾವು ಅನ್ಕೊತೀವಿ ಸಿಂಪಲಾಗಿ ಮಾಡಿದ್ರೆ ಸಾಕಂತ, ಬಟ್ ಅಲ್ಲಿ ಸ್ಕೂಲ್ ಹತ್ರ ಹೋಗಿ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನಾವು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ ಅನಿಸೋ ಅಷ್ಟು ಕೆಲವರೆಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಸೊ ನಾನಿಲ್ಲಿ ಸಾಂಗ್ಸ್ಗಳನ್ನ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಬರುತ್ತೆ ಎಲ್ಲ, ಹಾಗಾಗಿ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ದೆ. ಹಾಗೆಯೇ ಪ್ರೈಸ್ಗಳು ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ರು. ಇಲ್ಲಿ ಏನಂತ ಅಂದರೆ pre-KG ಇಂದ ನರ್ಸರಿ ಹಾಗೆ 1st to 2nd ಸ್ಟ್ಯಾಂಡರ್ಡ್ ತನಕ ಇದು ಫಂಕ್ಷನ್ ಇದ್ದು. ಸೊ ಹಾಗಾಗಿ ಆ ಮಕ್ಕಳುಗಳಿಗೆ ಏನಾದರೂ ಈಗ ಒಂದು ಕಾಂಪಿಟೇಷನಲ್ಲಿ ಪ್ರೈಸ್ ಬಂದರೆ ಆ ಪ್ರೈಸ್ನ ಇಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು. ಸೊ ನನ್ನ ಮಗುಗೂ ಕೂಡ ಇಲ್ಲಿ ಸ್ಟೋರಿ ಟೆಲ್ಲಿಂಗ್ ಕಾಂಪಿಟೇಷನಲ್ಲಿ ಪ್ರೈಸ್ ಬಂತು. ಸೊ ಅದನ್ನು ಕೂಡ ರಿಸೀವ್ ಮಾಡಾದ್ಮೇಲೆ ಅವನದು ಡ್ಯಾನ್ಸ್ ಸ್ಟಾರ್ಟ್ ಆಯಿತು. ಸೊ ನೋಡಿ ಹೇಗೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಮಕ್ಕಳು ಅಂತ ಅಂದ್ಬಿಟ್ಟು. ಆ ರಿದಮ್ಗೆ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆಯೇ ಇವಳನ್ನ ಹಿಡಿಯೋದು ಕೂಡ ತುಂಬ ಕಷ್ಟ ಆಗಿತ್ತು. ಸ್ಕೂಲ್ ತುಂಬ ಏನು ಫ್ರೀಯಾಗಿ ಇರೋದ್ರಿಂದ ಅಲ್ಲಿ ಫೀಲ್ಡು, ಅವಳಿಗೆ ಮನೆಯೊಳಗಡೆನೇ ಇದ್ದು ಬೇಜಾರಾಗಿರುತ್ತಲ್ಲ, ಓಡಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಏನೇ ಆದರೂ ಅವಳನ್ನೊಬ್ಬಳನ್ನೇ ಬಿಡೋದಕ್ಕಾಗೋದಿಲ್ಲ. ಸೊ ನಾವು ಹಿಂದೆ ಓಡಬೇಕಾಗಿರುತ್ತೆ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಲಾಡು ಮತ್ತು ಖಾರ ಬೂಂದಿನ ಕೊಟ್ಟರು, ಅದನ್ನು ತಿಂದ್ಕೊಂಡು ನಾವು ಸ್ಕೂಲಲ್ಲಿ ಒಂದು ಫ್ರೇಮ್ ಮಾಡಿದರು ಕೃಷ್ಣ ಜನ್ಮಾಷ್ಟಮಿದು. ಸೊ ಅಲ್ಲಿ ಒಂದಷ್ಟು ಇವನು ಮತ್ತು ಇವನ ಫ್ರೆಂಡ್ಸ್ಗಳ ಜೊತೆ ಒಂದಷ್ಟು ಫೋಟೋಸ್ಗಳನ್ನು ತೊಗೊಂಡ್ವಿ. ಹಾಗೆ ತುಂಬ ಚೆನ್ನಾಗಿ ಒಳಗಡೆ ಡೆಕೋರೇಷನ್ ಮಾಡಿದರು, ಅಲ್ಲೊಂದಷ್ಟು ಫೋಟೋಸ್ಗಳನ್ನು ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.